ಪ್ರತಿ ವರ್ಷ 4 ವರ್ಷದಿಂದ ವಿಜೇತರಾಗಿ ಬರ್ತಾ ಇದ್ದಾರೆ. ಅದು ನಿಮ್ಮ ಅನಿಸಿಕೆ ಏನು ಸರ್? ಸತತ 4 ವರ್ಷದಿಂದ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಪ್ರೈಜ್ ಗಳಿಸಿದ ಅತೀವ ಸಂತೋಷ ಆಗೈತಿ. ಇದಕ್ಕೆ ಎಲ್ಲ ನಮ್ಮ ಶಿಕ್ಷಕರು ಒಂದದ್ದು ಹುಡುಗ ಮಕ್ಕಳದು ಎಲ್ಲರೂ ಶ್ರಮ, ಆಡಳಿತ ಮಂಡಳಿ ಸಹಕಾರ ಎಲ್ಲ ಅಡಗಿದ್ರೊಳಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹುಡುಗರು ಪ್ರತಿ ವರ್ಷ ಪ್ರಥಮ ಬಹುಮಾನ ಗಳಿಸಿ ಹೋಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ನಾನು ತಿಳಿಸ್ತೀನಿ. ಗೆಳೆಯರ ಬಳಗ ಇದು ಸ್ನೇಹ, ಪ್ರೀತಿ, ವಿಶ್ವಾಸ ಅನ್ನೋಂಥ ಒಂದು ಅಂಶದ ಮೇಲೆ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥಕ್ಕೆ ಅಥವಾ ಯಾವುದೇ ರೀತಿಯ ಒಂದು ಇದಕ್ಕೆ ಅವಕಾಶ ಇಲ್ಲ. ಈ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ನೆಲೆಗಟ್ಟಿನಲ್ಲಿ ಏನು ಬಂದಿದ್ದೇವೆ ಇನ್ನು ಮುಂದೂ ಕೂಡ ಇದೇ ರೀತಿಯಲ್ಲಿ ಹೋಗ್ತೇವೆ. ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಯಶಸ್ಸು ನಮ್ಮದೇ ಅಂತೇಳಿ ನಾನು ಹೇಳ್ತೀನಿ. ಈ ಒಂದು 4 ವರ್ಷ ಮಾತ್ರ ಅಲ್ಲ, ಬರುವಂತಹ ಇನ್ನು ಅಷ್ಟು ವರ್ಷವೂ ನಮ್ಮ ಸ್ಕೂಲು ಫಸ್ಟ್ ಪ್ರೈಸನ್ನು ಹೊಡಿತೈತಿ. ಇದು ಒಂದರೊಳಗಲ್ಲ ಮಾತ್ರ ಅಲ್ಲ, ಇಡೀ ನಮ್ಮ ಪ್ರಾರ್ಥನಾ ಸ್ಕೂಲು ನಮ್ಮ ಒಂದು ಟೀಮ್ ಇರೋ ಮಟ್ಟ ನಮ್ಮ ಪ್ರಾರ್ಥನಾ ಸ್ಕೂಲ್ ಹೆಸರು ಕೇಳ್ತಾನೆ ಬರ್ತದೆ. ನೀವು ಪದೇ ಪದೇ ರಿಪೋರ್ಟಿಗೆ ಬರೋವಂತ್ರಿ ಸರ್. ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸೋದು ಒಂದು ನಂದು ಪುಣ್ಯ ಅಂತ ಹೇಳ್ತೀನಿ. ನಾನು ಎಲ್ಲೋ ಇದ್ದವನ್ನ ಕರ್ಕೊಂಬಂದು ಗುರುತಿಸಿದಂಥ ಒಂದು ಆಡಳಿತ ಮಂಡಳಿಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇಲ್ಲಿ ನಾವು ಮಾಡುವಂಥ ಒಂದು ಪ್ರತಿಯೊಂದು ಕೆಲಸಕ್ಕೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಏನಪ್ಪ ಅಂದ್ರೆ ಸಹಕಾರವನ್ನು ಕೊಡ್ತಾರೆ. ಆ ಒಂದು ಸಹಕಾರದಿಂದಲೇ ಏನಪ್ಪ ಅಂದ್ರೆ ಈ ಒಂದು ಶಾಲೆ ಉನ್ನತಿ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಇಂಥದ್ದು ಬೇಕು ನಮಗಂತಂದ್ರೆ ಅವರು ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೆ ಇಲ್ಲ ಅನ್ನಂಗಿಲ್ಲ. ಸೊ ಪ್ರತಿಯೊಂದು ದುಡ್ಡಾಗಿರ್ಬೋದು, ನಮಗೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳಾಗಿರ್ಬೋದು, ಶಿಕ್ಷಕರ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ಏನಪ್ಪ ಅಂದ್ರೆ ಅವರು ಪ್ರತಿಯೊಂದರಲ್ಲೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಶಾಲೆಯ ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ಹೆಸರನ್ನು ಗಳಿಸ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನಾನೊಂದು ಮಾತು ಹೇಳ್ಬೇಕಂದ್ರೆ ಮಕ್ಕಳದ್ದು ಭಾಳ ಪರಿಶ್ರಮ ಐತೆ ಸರ್. ಇದ್ರಾಗ ನಾವು ಅವ್ರಿಗೆ ಮಾರ್ನಿಂಗ್ ಕರಿತೀವಿ, ಆಮೇಲೆ ಟೈಮ್ ಇರಲ್ಲ ಸರ್ ಅವ್ರಿಗೆ ಪ್ರಾಕ್ಟೀಸಿಗೆ. ನಾವು ಯಾವಾಗ ಕರೆದ್ರೂ ಆ ಮಕ್ಕಳು ನಮಗೆ ಬಂದು ಸಹಕರಿಸಿ ಮಾಡ್ತಾರಲ್ಲ, ಅದೇ ಅವ್ರ ಗುಟ್ಟು. ಆಮೇಲೆ ನಮ್ಮದು ಗುಟ್ಟು ಅಂತಂದರೆ ಫಸ್ಟ್ ಬರೋ ಗುಟ್ಟು ಅಂದ್ರೆ ಅದೇ ನಮ್ದು ರೀ. ಯಾಕಂದ್ರೆ ಅವರಷ್ಟು ಪರಿಶ್ರಮದಿಂದ ಮಾಡ್ತಾರಂದ್ರೆ ಪ್ರತಿಫಲ ನನಗೆ ಸಿಗುತ್ತಂದ್ರೆ ಅವರಿಂದ ರೀ. ಯಾಕಂದರೆ ನಾವು ಗೆಲ್ಲಬೇಕಂದ್ರೆ ಅವ್ರ ಕಾರಣ. ಆ ಮಕ್ಕಳು ಭಾಳ ಪರಿಶ್ರಮದಿಂದ ಮಾಡ್ತಾರೆ. ಆದರೆ ಈ ಸ್ಕೂಲ್ ಆಡಳಿತ ಮಂಡಳಿದವ್ರು ಅದರಲ್ರಿ, ನಮಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಡ್ತಾರೆ. ನೀವು ಯಾವಾಗ ಈ ಪ್ರೈಸ್ ಗೆಲ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಶಿಕ್ಷಕ ವೃಂದದವರು, ಆಮೇಲೆ ನಮ್ಮ ಮಕ್ಕಳು, ಆಮೇಲೆ ಸತೀಶ್ ಅವ್ರು ಸಪ್ರೇಟನ್ನ ನಮ್ಮ ಡ್ಯಾನ್ಸಿಗೆ ಅಂಥೇಳಿ ಅವ್ರನ್ನೊಂದು ನಾವು ಕೋಚಿಂಗ್ ಅಂತ ಇಟ್ಟೀವಿ. ಹೀಗಾಗಿ ಅವ್ರು ಮತ್ತು ಪ್ರತಿ ವರ್ಷವೂ ಗೆಲ್ಲಿಸ್ತಾನೆ ಬಂದಿದ್ದಾರೆ. ಇಲ್ಲಿಂದನೇ ನಾವು ಫಸ್ಟ್ ಬರ್ಲಿಕ್ಕೆ ಸಾಧ್ಯ ಐತೆ. ನಾವು ಆಡಳಿತ ಮಂಡಳಿದವ್ರೇನು ಮಾಡ್ರಿಪ್ಪ ಅಂತ ಅಷ್ಟು ಹೇಳ್ಬೋದು ಅಷ್ಟೇ. ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಮಕ್ಕಳು ಆಮೇಲೆ ಶಿಕ್ಷಕರಂತ ಇಷ್ಟು ನಾ ಹೇಳ್ಬೋದು. ನಾವು ಇಷ್ಟು ಬೆಳಿಬೇಕೆಂದರೆ ಈ 4 ವರ್ಷ ಸತತವಾಗಿ ಪ್ರಶಸ್ತಿಯನ್ನು ಪಡಿಬೇಕೆಂದರೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಹಾಗೂ ಎಲ್ಲ ಶಾಲಾ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಾವು ಒಂದು ಕಲ್ಲಾಗಿದ್ದೆವು, ಅದನ್ನು ತಿದ್ದಿ ಕೆತ್ತನೆ ಮಾಡಿ ನಮ್ಮನ್ನು ಮೂರ್ತಿಯಾಗಿ ಮಾಡಿದ್ದಾರೆ ಈ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಡ್ಯಾನ್ಸ್ ಮಾಸ್ಟರ್. ನಮ್ಮ ಶಾಲೆಯು ಸತತ 4 ವರ್ಷದಿಂದ ಪ್ರಥಮ ಸ್ಥಾನವನ್ನು ಪಡೆಯುತ್ತಿದೆ. ವಿಶೇಷವಾಗಿ ಈ ನೃತ್ಯಕ್ಕೆ ಕಾರಣೀಭೂತರಾಗಿರುವ ಸತೀಶ್ ಸರ್ಗೆ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ, ಆಡಳಿತ ಅಧಿಕಾರಿಗಳಿಗೆ ಮತ್ತು ನಮ್ಮ ಶಾಲೆಯ ಎಲ್ಲ ಆಡಳಿತ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯು ಸತತವಾಗಿ 4 ವರ್ಷವೂ ಪ್ರಶಸ್ತಿಯನ್ನು ಪಡೆದಿದೆ. ನನಗೆ ತುಂಬ ಖುಷಿಯಾಗ್ತಿದೆ. ಧನ್ಯವಾದಗಳು.